ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ರಾಜ್. ಬಾಲಿವುಡ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ಅಭಿಮಾನಿಗಳಿಂದ ಬಾಲಿವುಡ್ ಭಾಯ್ಜಾನ್ ಅಂತಲೇ ಕರೆಸಿಕೊಳ್ಳುವ ಹ್ಯಾಂಡ್ಸಮ್ ಹೀರೋ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಈಗ ಚಿತ್ರದಿಂದ ಸುದ್ದಿಯಾಗುವ ಬದಲು ಅವರ ಭದ್ರತೆ ವಿಚಾರದಲ್ಲಿ ಭಾರೀ ಸುದ್ದಿಯಾಗ್ತಿದ್ದಾರೆ. ಹೌದು, ಸಲ್ಮಾನ್ ಖಾನ್ಗೆ ಯಾಕೋ ವಕ್ರ ದೆಸೆ ಶುರುವಾಯ್ತಾ ಅನ್ನೋ ಅನುಮಾನ ಕಾಡತೊಡಗಿದೆ. ಇದಕ್ಕೆ ಪ್ರಬಲ ಕಾರಣವೂ ಕೂಡ ಇದೆ. ನಿರಂತರ ಜೀವ ಬೆದರಿಕೆಗೆ ಒಳಗಾಗ್ತಾ ಇರುವಂತಹ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಇದೀಗ ತಮ್ಮ ಸುರಕ್ಷತೆಗಾಗಿ ಮುಂಬೈನಲ್ಲಿರುವಂತಹ ತಮ್ಮ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಬಾಲ್ಕನಿಗೆ ಬುಲೆಟ್ ಪ್ರೂಫ್ ಗಾಜನ್ನ ಅಳವಡಿಸಿದ್ದಾರೆ. ಜೊತೆಗೆ ಕಾಂಪೌಂಡ್ಗೆ ವಿದ್ಯುತ್ ತಂತಿ ಬೇಲಿಯನ್ನು ಹಾಕಿಸಿದ್ದಾರೆ. ತನ್ನ ಆಪ್ತ ಸ್ನೇಹಿತ ಮತ್ತು ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕ್ ಹತ್ಯೆಯ ನಂತರ ನಟ ಸಲ್ಮಾನ್ ಖಾನ್ ತಮ್ಮ ಭದ್ರತಾ ಕ್ರಮಗಳನ್ನ ಸಾಕಷ್ಟು ಹೆಚ್ಚಿಸಿಕೊಂಡಿದ್ದಾರೆ. ನಟ ಸಲ್ಮಾನ್ ಖಾನ್ಗೆ Y+ ಭದ್ರತೆಯನ್ನ ನೀಡಲಾಗಿದೆ. ಸದ್ಯ ಅವರು ಎಲ್ಲೇ ಹೊರ ಹೋಗ್ತಾ ಇದ್ರು ಪೊಲೀಸ್ ಬೆಂಗಾವಲು ವಾಹನ ಹಿಂಬಾಲಿಸ್ತಾ ಇದೆ. ಜೊತೆಗೆ ಎಲ್ಲಾ ರೀತಿಯ ಶಸ್ತ್ರಾಸ್ತ್ರಗಳನ್ನ ನಿರ್ವಹಿಸಲು ತರಬೇತಿ ಪಡೆದುಕೊಂಡಿರುವಂತಹ ಪೊಲೀಸ್ ಸಿಬ್ಬಂದಿಯನ್ನು ಸುರಕ್ಷತೆಗಾಗಿ ನಿಯೋಜನೆ ಮಾಡಲಾಗಿದೆ. ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ಕಾರ್ಮಿಕರು ಬುಲೆಟ್ ಪ್ರೂಫ್ ಗಾಜನ್ನ ಅಳವಡಿಸುತ್ತಿರುವುದು ಹಾಗೂ ಅಪಾರ್ಟ್ಮೆಂಟ್ನ ಸುತ್ತಲೂ ಭದ್ರತಾ ವ್ಯವಸ್ಥೆಯನ್ನ ಬಲಪಡಿಸುತ್ತಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ನಿರಂತರವಾಗಿ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದಂತೆ ಸುರಕ್ಷತಾ ಕ್ರಮಗಳನ್ನ ಹೆಚ್ಚಿಸಿಕೊಂಡಿದ್ದಂತಹ ಸಲ್ಮಾನ್ ಖಾನ್ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ಮೌಲ್ಯದ ಬುಲೆಟ್ ಪ್ರೂಫ್ SUV ಕಾರನ್ನ ದುಬೈನಿಂದ ನೇರವಾಗಿ ಮುಂಬೈಗೆ ತರಿಸಿಕೊಂಡಿದ್ರು. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಕಳೆದ ವರ್ಷ ನವೆಂಬರ್ನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನಿಂದ ಜೀವ ಬೆದರಿಕೆ ಕರೆ ಬಂದಿತ್ತು. ಕೃಷ್ಣ ಮೃಗವನ್ನ ಕೊಂದ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಹ ಸಲ್ಮಾನ್ ಖಾನ್ ದೇವಸ್ಥಾನವೊಂದಕ್ಕೆ ಭೇಟಿ ಕೊಟ್ಟು ಕ್ಷಮೆಯಾಚಿಸಬೇಕು ಅಥವಾ 5 ಕೋಟಿ ರೂಪಾಯಿಯನ್ನ ಕೊಡಬೇಕು ಅಂತ ತಾಕೀತು ಮಾಡಲಾಗಿತ್ತು. ಇಲ್ಲದೆ ಹೋದ್ರೆ ಕೊಲೆ ಮಾಡ್ತೇವೆ ಅಂತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯಿ ಸಹೋದರ ಅಂತ ಹೇಳ್ಕೊಂಡು ವ್ಯಕ್ತಿಯೊಬ್ಬ ಜೀವ ಬೆದರಿಕೆ ಹಾಕಿದ್ದ. ಇದಕ್ಕೂ ಮೊದಲು ಅಕ್ಟೋಬರ್ 30ರಂದು ಅಪರಿಚಿತ ವ್ಯಕ್ತಿಯೊಬ್ಬ ಮುಂಬೈ ಟ್ರಾಫಿಕ್ ಪೊಲೀಸರಿಗೆ ಕರೆ ಮಾಡಿ 2 ಕೋಟಿ ರೂಪಾಯಿ ಕೊಡದಿದ್ರೆ ಸಲ್ಮಾನ್ ಖಾನ್ರನ್ನ ಕೊಲೆ ಮಾಡ್ತೇವೆ ಅಂತ ಬೆದರಿಕೆ ಒಡ್ಡಿದ್ದ. ಈ ಕಾರಣಕ್ಕೆ ಸಲ್ಲುಗೆ ಭಾರೀ ಭದ್ರತೆ ಒದಗಿಸಲಾಗಿದೆ. ಇದೆಲ್ಲದರ ಮಧ್ಯೆ ಸಲ್ಮಾನ್ ಖಾನ್ ಪ್ರಸ್ತುತ ಸಿಕಂದರ್ ಸಿನಿಮಾದ ಚಿತ್ರೀಕರಣದಲ್ಲೂ ಸಹ ಬ್ಯುಸಿಯಾಗಿದ್ದಾರೆ. ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಸಿನಿಮಾದ ನಿರ್ದೇಶನವನ್ನ ತಮಿಳಿನ ಮುರುಗಾದಾಸ್ ಮಾಡ್ತಿದ್ದಾರೆ. ನಿರ್ಮಾಣ ಮಾಡ್ತಿರೋದು ಕೂಡ ಸಲ್ಮಾನ್ ಖಾನ್ರ ಆತ್ಮೀಯ ಗೆಳೆಯ ಸಾಜಿದ್ ನಾಡಿಯಾವಾಲಾ. ಸಿನಿಮಾ ಮಾರ್ಚ್ ತಿಂಗಳಲ್ಲಿ ತೆರೆಗೆ ಅಪ್ಪಳಿಸಲಿದೆ. ಹೀಗಾಗಿ ಬ್ಯಾಚುಲರ್ ಬಾಯ್ಗೆ ಸಿನಿಮಾಗಿಂತ ಭದ್ರತೆ ಬಗ್ಗೆ ಭಾರೀ ತಲೆ ಕೆಡಿಸಿಕೊಂಡಿದ್ದಾರೆ. ಒಂದು ಇರುವೆಯನ್ನು ಸಹ ನುಸುಳದಂತೆ ಸುತ್ತಲೂ ಭದ್ರ ಕೋಟೆಯನ್ನೇ ಕಟ್ಕೊಂಡಿದ್ದಾರೆ. ಬಿಷ್ಣೋಯಿ ಗ್ಯಾಂಗ್ ಬೆದರಿಕೆಗೆ ಬೆಂಡಾದ ಸಲ್ಲು ಭದ್ರತೆ ನಡುವೆಯೇ ಶೂಟಿಂಗ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ.